ನೋಡೋಣ, ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗ್ಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡ್ದಿದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಸೊ ಎನಿವೆ, ಒಳ್ಳೇದಾಗಿದೆ ಎಲ್ಲಾನು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳೆತ್ತು. ಸೊ ಅದ್ರ ಜೊತೆಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯನ್ನ ಇಟ್ಕೊಂಡು ನಾವು ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಭೇಟಿ ಎಲ್ಲ ಆಗಿದೆ. ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಕನ್ಫರ್ಮ್ ಹೇಳ್ಬೇಕಾಗಿರೋರು ಹೇಳ್ಬೇಕಲ್ವಾ. ಅಲ್ಲ, ಖಂಡಿತವಾಗಿ ಬದಲಾವಣೆ ಮಾಡ್ಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡ್ಬೇಕಲ್ವಾ. ಕೆಲವ್ರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಎಲ್ಲರೂ ಮಾಡ್ಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೋದ್ಸರಿ ಮಾಡುವಾಗ್ಲೇ ಸುಮಾರು ಜನ ಎರಡೂವರೆ ವರ್ಷ ಆದ್ಮೇಲೆ ನಿಮಗ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು. ಅಲ್ಲ, ಹೊಸಬ್ರಿಗೆ ಮತ್ತೆ ಹೊಸ ನ್ಯೂ ಬ್ಲಡ್ ಬರಬೇಕು, ಆವಾಗಲೇ ಒಳ್ಳೇದಾಗೋದು. ರಾಜ್ಯಕ್ಕೆ, ಜನರಿಗೆ, ಎಲ್ಲದಕ್ಕೂ ಅವಕಾಶ ಕೊಡ್ಬೇಕು. ಬಹಳ ಖುಷಿ ಇದೆ ನಮ್ಗೆ, ಅದ್ರ ಬಗ್ಗೆ ಸಂಶಯನೇ ಬೇಡ ನಿಮ್ಗೆ. ಬಹಳ ಖುಷಿ ಇದೆ. ಅದು ಅವರು ಕೂಡ ಬಹಳಷ್ಟು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡುವಾಗ ಖಂಡಿತವಾಗಿ ಇದೆಲ್ಲ ಇಂಥದ್ದು ಆದ್ರೇನೆ ಎಲ್ಲ ಮುಂದೆ ಯಾರಿಗಾದ್ರೂ ವಿಶ್ವಾಸ ಬರೋದು, ಪಕ್ಷದಲ್ಲಿ ದುಡಿದ್ರೆ ಅವಕಾಶ ಸಿಗುತ್ತೆ ಅನ್ನೋದು. ನೋಡ್ಲಿಲ್ಲಪ್ಪ, ಅದು ದಾವಣಗೆರೆದು ಆಯ್ತಲ್ಲ ಎಲ್ಲ. ನೋಡಿ, ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗ್ಲೇ ಹೇಳಿದಿದ್ರೆ ನಾವು ಅದನ್ನ ಮೆಚ್ಬೋದಿತ್ತು. ಯಾರೋ ಈ ತರ ಮಾಡೋದನ್ನ ಎಲ್ಲ ಇವಾಗ ಸಮಯ ಸಂದರ್ಭ ನೋಡ್ಕೊಂಡು ಏನೇನೋ ಮಾಡೋದು, ಒಬ್ರನ್ನ ಹಾಳು ಮಾಡುವಂತ ಪ್ರಯತ್ನ ಎಲ್ಲ ಇಟ್ಸ್ ನಾಟ್ ಅ ಗುಡ್ ಪೊಲಿಟಿಕ್ಸ್. ಅಲ್ಲ, ಇಟ್ಸ್ ನಾಟ್ ಗುಡ್ ಪೊಲಿಟಿಕ್ಸ್. ಯಾರು ನೋಡ್ರಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಹೇಳಕ್ ಯಾರು ಇಲ್ಲ. ನಾವೆಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಎಲ್ರೂ ಕೇಳ್ಬೋದು, ತಪ್ಪಿಲ್ಲ. ನಾನು ಕೇಳ್ತೀನಿ, ಅವರು ಕೇಳ್ತಾರೆ, ಇನ್ನೊಬ್ರು ಇರೋರೆಲ್ಲ ಕೇಳಲಿ. ಅದ್ರಲ್ಲಿ ಎಲ್ರಿಗೂ ಅವಕಾಶ ಕೊಡುವಂಥದ್ದು ಪಕ್ಷ ಮಾಡುತ್ತೆ. ಸೊ ಬಹಳ ನೀಚ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಇದ್ಯಾವುದು ಪರ್ಮನೆಂಟ್ ಅಲ್ಲ, ಇವೆಲ್ಲ ಟೆಂಪ್ರವರಿ. ಅವಕಾಶ ಸಿಕ್ಕಿದಾಗ ಒಳ್ಳೆ ಕೆಲಸ ನೋಡೋದು, ಅವಕಾಶದಲ್ಲಿ ಇರುವಾಗ ಒಳ್ಳೇದನ್ನ ಮಾಡೋದು. ಇದ್ ಬಿಟ್ರೆ ಬಾಕಿ ಎಲ್ಲ ಟೆಂಪ್ರವರಿ ಇದೆ. ಎಲ್ಲಾರ್ದು ಹೋಗುತ್ತೆ. ನೆನ್ನೆ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಮಾತಾಡ್ತಾ ಹೇಳಿದ್ರು, ಎಲ್ಲ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಇರುತ್ತೆ ಅಂತ ದೊಡ್ಡ ಮಾತು ಹೇಳಿದ್ರು. ಅವರು ಕೂಡ ಬಹಳ ದೊಡ್ಡ ನಾಯಕರು, ದೊಡ್ಡ ಮನಸ್ಸಿರೋರು. ಈಗ ನೋಡಿ, ಅವರು ಬಿಟ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಎಲ್ರು ಕೂಡ ರಾಜಕೀಯ ಅನ್ನೋದು ಯಾರ್ದು ಏನ್ ಸೊತ್ತೇನಲ್ಲ, ಎಲ್ರಿಗೂ ಸೇರಿರುವಂಥದ್ದು. ಯಾರು ಎಲ್ರಿಗೋಸ್ಕರ ಮಾಡ್ತಾರೋ ಅವ್ರಿಗೆ ಸಿಗ್ಬೇಕು ಅನ್ನೋದು ನಮ್ಮ ಇದು.